ಹಲೋ ಫ್ರೆಂಡ್ಸ್, ನಮಸ್ತೆ. ಇದು ಮಂಡೇ ಈವ್ನಿಂಗ್. ಸೊ ಸಂಜೆ ಡ್ಯೂಟಿಯಿಂದ ಬಂದಿದ್ದ ನಂತರ ಏನಾದರೂ ತಿನ್ನಬೇಕಂತ ಅನಿಸ್ತಾ ಇತ್ತು. ಹೊರಗಡೆ ಬೇರೆ ತುಂಬ ಬಿಸಿಲಿದೆ ಅಲ್ವಾ, ಹಾಗಾಗಿ ಕಲ್ಲಂಗಡಿ ಹಣ್ಣು ತೊಗೊಂಡು ಬಂದಿದ್ದೆ ಬರ್ತಾ. ಸೊ ಅದನ್ನು ಕೂಡ ತಿಂದುಬಿಟ್ಟು ಮನೇಲಿ ಇದ್ದಂತಹ ಚಿಕ್ಕ ಪುಟ್ಟ ಕೆಲಸಗಳನ್ನು ಮುಗಿಸ್ಕೊಂಡು ದೇವರಿಗೊಂದು ದೀಪನ ಹಚ್ಚಿ ನನ್ನ ರಾತ್ರಿ ಅಡುಗೆ ಮನೆ ಕೆಲಸಗಳನ್ನ ಶುರು ಮಾಡಿಕೊಂಡೆ. ಹಾಗೆ ರಾತ್ರಿ ಡಿನ್ನರ್ ಕೂಡ ಬೇಗ ಮಾಡೋಣ ಅಂತ ಹೇಳಿ ಇವತ್ತು ರಾತ್ರಿ ಡಿನ್ನರ್ಗಾಗಿ ಹಾಗಲಕಾಯಿ ಪಲ್ಯ, ಅದ್ರ ಜೊತೆಯಲ್ಲಿ ಚಪಾತಿ ಕೂಡ ಮಾಡ್ಕೊಳ್ತಾ ಇದ್ದೆ. ನೈಟು ಯೂಶಲಿ ನಾನು ಅಷ್ಟಾಗಿ ರೈಸನ್ನು ಮಾಡೋದಿಲ್ಲ. ಸೊ ಹಾಗಾಗಿ ಬರೀ ಚಪಾತಿ ಮತ್ತು ಹಾಗಲಕಾಯಿ ಪಲ್ಯನ ಮಾಡ್ಕೊಂಡಿದ್ದೆ. ಸ್ವಲ್ಪ ಸೈಡ್ ಡಿಶ್ ಆಗಿ ಸಲಾಡ್ ಇತ್ತು, ಹಾಗಾಗಿ ಬೇರೆ ಏನು ಕೂಡ ಮಾಡೋಕ್ಕೆ ಹೋಗಲಿಲ್ಲ. ಸೊ ಹಾಗಲಕಾಯಿ ಅಂದರೆ ತುಂಬ ಜನ ಕಹಿ ಅಂತ ತಿನ್ನೋಕ್ಕೆ ಇಷ್ಟಪಡಲ್ಲ. ಬಟ್ ನಾನು ಇಲ್ಲಿ ತೋರಿಸಿರುವಂತಹ ರೆಸಿಪಿನ ನೀವೇನಾದರೂ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಯಾವಾಗಲೂ ಹಾಗಲಕಾಯಿ ಪಲ್ಯನೇ ಮಾಡ್ಕೊಳ್ತಿದ್ದೀರಾ. ಅಷ್ಟು ಚೆನ್ನಾಗಿರುತ್ತೆ, ಹಾಗೆ ಜಾಸ್ತಿ ಕಹಿ ಕೂಡ ಇರೋದಿಲ್ಲ. ಹೇಗೆ ಮಾಡೋದು ಹೇಗೆ ಅನ್ನುವಂತಹ ಡೀಟೇಲ್ ರೆಸಿಪಿ ವಿಡಿಯೋನ ನಾಳೆ ಬರುವಂತಹ ಯೂಟ್ಯೂಬ್ ವ್ಲಾಗ್ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ನೋಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ.